ಮಗಳ ಶವ ಪರೀಕ್ಷೆಗೆ ಕೂಡ ಲಂಚ ಸ್ವೀಕಾರ ಮಾಡಲಿಕ್ಕೆ ಒಂದೇ ಒಂದು ಕಾರಣ, ನಾನು ಆಗಾಗಲೇ ಹೇಳಿದಂತೆ ಎಲ್ಲ ಅಧಿಕಾರಿಗಳ ಪೋಸ್ಟಿಂಗ್ ಕೂಡ ಲಂಚದ ಆಧಾರದಲ್ಲಿ ಆಗ್ತಾ ಇದೆ. ಲಂಚಾವತಾರ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ. ಅವರು ಕೊಟ್ಟ ದುಡ್ಡನ್ನು ವಾಪಸ್ ಸಂಗ್ರಹ ಮಾಡೋದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಲಂಚ ನಡೀತಾ ಇದೆ. ಗ್ಯಾರಂಟಿಯ ಕಾರಣಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಇಲ್ಲ ಅಭಿವೃದ್ಧಿಯಲ್ಲಿ ಕೂಡ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ದುಡ್ಡು ಬಂದರೆ ಅದರಲ್ಲೂ ಪರ್ಸೆಂಟೇಜು, ಬಾಕಿ ದುಡ್ಡು ಎಲ್ಲಿಂದ ಸಂಗ್ರಹ ಆಗಬೇಕು? ಮಂತ್ರಿಗಳು, ಶಾಸಕರು, ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಅಧಿಕಾರಿಗಳನ್ನ ಕೇಳ್ತಾರೆ, ಅಧಿಕಾರಿಗಳು ಜನರನ್ನು ಸುಲಿಗೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಕರ್ನಾಟಕದಲ್ಲಿ ದುಡ್ಡಿಲ್ಲದೆ ನಡೆಯೋದಿಲ್ಲ. ನೀವೇ ಒಂದ್ಸಾರಿ ಎಲ್ಲರೂ ರಿವ್ಯೂ ಮಾಡಿ, ಯಾವುದಾದ್ರೂ ಒಂದು ತಾಲೂಕು ಆಫೀಸಿಗೆ ಹೋಗಿ, BBMP ಕಚೇರಿಗೆ ಹೋಗಿ, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ, ಎಲ್ಲಿಯಾದರೂ ನೋಡಿ. ನೀವು ಮೀಡಿಯಾ ಅಂತ ಹೋಗಬೇಡಿ, ಬೇರೆ ಜನಸಾಮಾನ್ಯರಾಗಿ ಹೋಗಿ. ಸಾಧ್ಯನೇ ಇಲ್ಲ, ದುಡ್ಡು ಕೊಡದೆ ಯಾವುದೇ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆಗಲ್ಲ. ಇದು ಒಂದು ಲಂಚಾವತಾರದ ಸರ್ಕಾರ. ಇದು ಸಿದ್ದರಾಮಯ್ಯನವರ ಮೂಗಿನ ನೇರಕ್ಕೆ ನಡೀತಾ ಇದೆ. ಯಾಕಂದ್ರೆ ಅವರ ಮಗನ ಮೇಲೇ ಆರೋಪ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಯತೀಂದ್ರನ ಮೇಲೇ ಇದೆ. ನೀವು ಉಪಮುಖ್ಯಮಂತ್ರಿಗಳ ಬಗ್ಗೆ ಕೇಳಲೇಬೇಡಿ. ಅವರ ಆಫೀಸಲ್ಲಿ ಅಥವಾ ಅವರ ಮನೆಯಲ್ಲಿ ಯಾವುದೇ ಫೈಲ್ ಕ್ಲಿಯರ್ ಆಗಬೇಕು, ಯಾವನೇ ಹೋಗಬೇಕು ಅಂದರೆ ದುಡ್ಡು ಕೊಡುವನಷ್ಟೇ ಹೋಗಬೇಕು, ಬೇರೆ ಯಾರೂ ಹೋಗೋಕ್ಕಾಗಲ್ಲ. ಇದು ಕರ್ನಾಟಕದ ಪರಿಸ್ಥಿತಿ. ಅದಕ್ಕಾಗಿ ಇವತ್ತು ಮಂತ್ರಿಗಳು ಎಲ್ಲ ಇಲಾಖೆಗಳಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾರೆ. ಯಾಕೆ ಭ್ರಷ್ಟಾಚಾರ? ಅವರು ಕುರ್ಚಿ ಉಳಿಸ್ಕೋಬೇಕು. ಕುರ್ಚಿ ಉಳಿಸ್ಕೋಬೇಕಂದ್ರೆ ಹೈಕಮಾಂಡ್ಗೆ ದುಡ್ಡು ಕೊಡಬೇಕು. ಬಿಹಾರದಲ್ಲಿ ಚುನಾವಣೆ ನಡೀತಿದೆ, ಅದಕ್ಕಾಗಿ ದುಡ್ಡು ಸಂಗ್ರಹ ಮಾಡಬೇಕು. ಅದಕ್ಕಾಗಿ ನೀವು ಮಂತ್ರಿಗಳನ್ನು ಕರಿತೀರಿ, ಅದಕ್ಕಾಗಿ ನೀವು ಕಾರ್ಪೊರೇಷನ್ ಚೇರ್ಮನ್ಗಳಿಗೆ ಕರಿತೀರಿ. ಆ ಕಾರಣಕ್ಕೆ ತಾನೇ ಇವತ್ತು SC/ST ನಿಗಮಗಳಲ್ಲಿ, ಬೋವಿ ನಿಗಮದಲ್ಲಿ ಕೂಡ ಲಂಚಾವತಾರ. ತೆಲಂಗಾಣ ಇಲೆಕ್ಷನ್ಗೆ ದುಡ್ಡು ಹೋಗೋಕ್ಕೆ ತಾನೇ ಬೋವಿ ನಿಗಮದಲ್ಲಿ ಲಂಚ ನಡೆದಿರೋದು. ಅದೇ ಪರಿಸ್ಥಿತಿ ಇವತ್ತು ಮತ್ತೆ ಬಂದಿದೆ. ಬಿಹಾರ ಚುನಾವಣೆಗಾಗಿ ದುಡ್ಡು ಸಂಗ್ರಹ ಮಾಡೋದು ಒಂದು ಅಜೆಂಡಾ ಆಗಿಬಿಟ್ಟಿದೆ. ಕಾಂಪಿಟೇಷನ್ ಮೇಲೆ ಸಿದ್ದರಾಮಯ್ಯನವರು ಎಷ್ಟು ದೊಡ್ಡ ಅಮೌಂಟ್ ಕೊಡ್ತಾರೆ, DK ಶಿವಕುಮಾರ್ ಎಷ್ಟು ದೊಡ್ಡ ಅಮೌಂಟ್ ಕೊಡ್ತಾರೆ. ಈ ಕಾಂಪಿಟೇಷನ್ ಮೇಲೆ ದುಡ್ಡು ಸಂಗ್ರಹ ಮಾಡೋಕ್ಕೋಗಿ ರಾಜ್ಯದ ಜನರನ್ನ. ಮಗಳ ಶವ ಪರೀಕ್ಷೆಗೆ ಕೂಡ ಲಂಚ ಸ್ವೀಕಾರ ಮಾಡಲಿಕ್ಕೆ ಒಂದೇ ಒಂದು ಕಾರಣ, ನಾನು ಆಗಾಗಲೇ ಹೇಳಿದಂತೆ ಎಲ್ಲ ಅಧಿಕಾರಿಗಳ ಪೋಸ್ಟಿಂಗ್ ಕೂಡ ಲಂಚದ ಆಧಾರದಲ್ಲಿ ಆಗ್ತಾ ಇದೆ. ಲಂಚಾವತಾರ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ. ಅವರು ಕೊಟ್ಟ ದುಡ್ಡನ್ನು ವಾಪಸ್ ಸಂಗ್ರಹ ಮಾಡೋದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಲಂಚ ನಡೀತಾ ಇದೆ. ಗ್ಯಾರಂಟಿಯ ಕಾರಣಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಇಲ್ಲ ಅಭಿವೃದ್ಧಿಯಲ್ಲಿ ಕೂಡ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ದುಡ್ಡು ಬಂದರೆ ಅದರಲ್ಲೂ ಪರ್ಸೆಂಟೇಜು, ಬಾಕಿ ದುಡ್ಡು ಎಲ್ಲಿಂದ ಸಂಗ್ರಹ ಆಗಬೇಕು? ಮಂತ್ರಿಗಳು, ಶಾಸಕರು, ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಅಧಿಕಾರಿಗಳನ್ನ ಕೇಳ್ತಾರೆ, ಅಧಿಕಾರಿಗಳು ಜನರನ್ನು ಸುಲಿಗೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಕರ್ನಾಟಕದಲ್ಲಿ ದುಡ್ಡಿಲ್ಲದೆ ನಡೆಯೋದಿಲ್ಲ. ನೀವೇ ಒಂದ್ಸಾರಿ ಎಲ್ಲರೂ ರಿವ್ಯೂ ಮಾಡಿ, ಯಾವುದಾದ್ರೂ ಒಂದು ತಾಲೂಕು ಆಫೀಸಿಗೆ ಹೋಗಿ, BBMP ಕಚೇರಿಗೆ ಹೋಗಿ, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ, ಎಲ್ಲಿಯಾದರೂ ನೋಡಿ. ನೀವು ಮೀಡಿಯಾ ಅಂತ ಹೋಗಬೇಡಿ, ಬೇರೆ ಜನಸಾಮಾನ್ಯರಾಗಿ ಹೋಗಿ. ಸಾಧ್ಯನೇ ಇಲ್ಲ, ದುಡ್ಡು ಕೊಡದೆ ಯಾವುದೇ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆಗಲ್ಲ. ಇದು ಒಂದು ಲಂಚಾವತಾರದ ಸರ್ಕಾರ. ಇದು ಸಿದ್ದರಾಮಯ್ಯನವರ ಮೂಗಿನ ನೇರಕ್ಕೆ ನಡೀತಾ ಇದೆ. ಯಾಕಂದ್ರೆ ಅವರ ಮಗನ ಮೇಲೇ ಆರೋಪ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಯತೀಂದ್ರನ ಮೇಲೇ ಇದೆ. ನೀವು ಉಪಮುಖ್ಯಮಂತ್ರಿಗಳ ಬಗ್ಗೆ ಕೇಳಲೇಬೇಡಿ. ಅವರ ಆಫೀಸಲ್ಲಿ ಅಥವಾ ಅವರ ಮನೆಯಲ್ಲಿ ಯಾವುದೇ ಫೈಲ್ ಕ್ಲಿಯರ್ ಆಗಬೇಕು, ಯಾವನೇ ಹೋಗಬೇಕು ಅಂದರೆ ದುಡ್ಡು ಕೊಡುವನಷ್ಟೇ ಹೋಗಬೇಕು, ಬೇರೆ ಯಾರೂ ಹೋಗೋಕ್ಕಾಗಲ್ಲ. ಇದು ಕರ್ನಾಟಕದ ಪರಿಸ್ಥಿತಿ. ಅದಕ್ಕಾಗಿ ಇವತ್ತು ಮಂತ್ರಿಗಳು ಎಲ್ಲ ಇಲಾಖೆಗಳಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾರೆ. ಯಾಕೆ ಭ್ರಷ್ಟಾಚಾರ? ಅವರು ಕುರ್ಚಿ ಉಳಿಸ್ಕೋಬೇಕು. ಕುರ್ಚಿ ಉಳಿಸ್ಕೋಬೇಕಂದ್ರೆ ಹೈಕಮಾಂಡ್ಗೆ ದುಡ್ಡು ಕೊಡಬೇಕು. ಬಿಹಾರದಲ್ಲಿ ಚುನಾವಣೆ ನಡೀತಿದೆ, ಅದಕ್ಕಾಗಿ ದುಡ್ಡು ಸಂಗ್ರಹ ಮಾಡಬೇಕು. ಅದಕ್ಕಾಗಿ ನೀವು ಮಂತ್ರಿಗಳನ್ನು ಕರಿತೀರಿ, ಅದಕ್ಕಾಗಿ ನೀವು ಕಾರ್ಪೊರೇಷನ್ ಚೇರ್ಮನ್ಗಳಿಗೆ ಕರಿತೀರಿ. ಆ ಕಾರಣಕ್ಕೆ ತಾನೇ ಇವತ್ತು SC/ST ನಿಗಮಗಳಲ್ಲಿ, ಬೋವಿ ನಿಗಮದಲ್ಲಿ ಕೂಡ ಲಂಚಾವತಾರ. ತೆಲಂಗಾಣ ಇಲೆಕ್ಷನ್ಗೆ ದುಡ್ಡು ಹೋಗೋಕ್ಕೆ ತಾನೇ ಬೋವಿ ನಿಗಮದಲ್ಲಿ ಲಂಚ ನಡೆದಿರೋದು. ಅದೇ ಪರಿಸ್ಥಿತಿ ಇವತ್ತು ಮತ್ತೆ ಬಂದಿದೆ. ಬಿಹಾರ ಚುನಾವಣೆಗಾಗಿ ದುಡ್ಡು ಸಂಗ್ರಹ ಮಾಡೋದು ಒಂದು ಅಜೆಂಡಾ ಆಗಿಬಿಟ್ಟಿದೆ. ಕಾಂಪಿಟೇಷನ್ ಮೇಲೆ ಸಿದ್ದರಾಮಯ್ಯನವರು ಎಷ್ಟು ದೊಡ್ಡ ಅಮೌಂಟ್ ಕೊಡ್ತಾರೆ, DK ಶಿವಕುಮಾರ್ ಎಷ್ಟು ದೊಡ್ಡ ಅಮೌಂಟ್ ಕೊಡ್ತಾರೆ. ಈ ಕಾಂಪಿಟೇಷನ್ ಮೇಲೆ ದುಡ್ಡು ಸಂಗ್ರಹ ಮಾಡೋಕ್ಕೋಗಿ ರಾಜ್ಯದ ಜನರನ್ನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.